ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ರೀಸೆಂಟಾಗಿ ಸ್ಯಾರಿ ಶಾಪಿಂಗಿಗೆ ಅಂತ BS ಚನ್ನಬಸಪ್ಪ ಅಂಗಡಿಗೆ ಹೋಗಿದ್ವಿ. ಇವಾಗ ಆಷಾಢ ಆಗಿರೋದ್ರಿಂದ 10+10 ಅಂದರೆ 10%+10% ಆಫರ್ ಇತ್ತು ಡಿಸ್ಕೌಂಟಲ್ಲಿ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಮತ್ತು ಸ್ಯಾರಿ ತೊಗೊಬರೋಣ ಅಂತ ಹೋಗಿದ್ವಿ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿದ್ದರು. ಮತ್ತು ಮೋರೋವರ್ ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾವ್ದು ತೊಗೋಬೇಕು ಯಾವುದು ಬಿಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಮೀನ್ಸ್ ಸ್ಯಾರೀಸ್ಗಳಿತ್ತು ಮತ್ತು ವರ್ತ್ ಇತ್ತು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ 200-300 ಕೂಡ ಒಳ್ಳೊಳ್ಳೆ ಸ್ಯಾರೀಸ್ ಇತ್ತು. ಮತ್ತು ಸೇಲ್ ಆಫ್ ದ ಡೇ ಅಂತ ಹೇಳ್ಬಿಟ್ಟು ಅವತ್ತಿನ ದಿನಕ್ಕೆ ಅಂತ ಸ್ವಲ್ಪ ಆಫರ್ ಕೂಡ ಇರ್ತಿತ್ತು. ನಾವು ಫೈನಲಿ ಒಂದೆರಡು ಸ್ಯಾರೀಸ್ ತೊಗೊಂಡು ನೆಕ್ಸ್ಟ್ ಏನಾದರೂ ಹಾಗೆ ನೋಡ್ಕೊಬರೋಣ ಅಂತ ಹೋಗ್ಬಿಟ್ಟು ಸೊ ವ್ಯಾಲೆಟ್ಸ್ ನೋಡೋಣ ಅಥವಾ ಪರ್ಸಸ್ ನೋಡೋಣ ಅಥವಾ ಹ್ಯಾಂಡ್ ಬ್ಯಾಗ್ಸ್ ನೋಡೋಣ ಅಂತ ಹೋದ್ವಿ. ಹ್ಯಾಂಡ್ ಬ್ಯಾಗ್ಸಲ್ಲಿ ಒಂದೆರಡು ಹ್ಯಾಂಡ್ ಬ್ಯಾಗ್ಸ್ ತುಂಬ ಲೈಕ್ ಆಯಿತು, ಅದಕ್ಕೆ ಆಫರ್ ಇತ್ತು. ಸೊ ತೊಗೊಂಡು ಬಿಲ್ ಮಾಡಿಸ್ಕೊಂಡು ನಾವು ವಾಪಸ್ ಬಂದ್ವಿ. ಸೊ ನೆಕ್ಸ್ಟು ನನ್ನ ಸಿಸ್ಟರ್ನೆಲ್ಲ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ದು. ಸೊ ಹಾಗಾಗಿ ಹೇರ್ ಕಟ್ಟಿಗೆ ಅಂತ ಹೇಳಿಬಿಟ್ಟು ನಾವು ಹೇರ್ ಪಾಯಿಂಟಿಗೆ ಬಂದಿದ್ವಿ. ಅವಳು ಸಮ್ ರೆಫರೆನ್ಸ್ ಪಿಕ್ ತೋರಿಸ್ಬಿಟ್ಟು ಅದೇ ಥರ ಬೇಕು ಅಂತ ಹೇಳಿದ್ದಕ್ಕೆ ಅವರು ಕೂಡ ಅದೇ ಥರ ಫಸ್ಟ್ ಹೇರ್ ವಾಶ್ ಮಾಡಿ ಆಮೇಲೆ ನೀಟಾಗಿ ಹೇರ್ ಕಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಯಾವ ಥರ ತೋರಿಸಿದ್ವೋ ಅದೇ ಥರ ನಮ್ಗೆ ಯಾವ ರೀತಿ ಬೇಕಿತ್ತೋ ಅದೇ ರೀತಿ ಹೇರ್ ಕಟ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಖುಷಿಯಾಗಿರ್ಬೋದು. ನೋಡ್ತಿರ್ಬೋದು ನೀವು ಫೈನಲ್ ಔಟ್ಲುಕ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನಮಗಂತೂ ತುಂಬಾ ಖುಷಿ ಆಯಿತು. ಅವರು ಮೀನ್ಸ್ ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿಂದ ಸ್ವಲ್ಪ ಹಸಿವಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ವೇಫಲ್ ಹೌಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲಿಂದ ಅವರಿಬ್ಬರು ಒಂದೊಂದು ವೇಫಲ್ಸ್ ತೊಗೊಂಡ್ರು, ತಿಂದರು. ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಕೂಡ ಒಂದು ಬೈಟ್ ತಿಂದೆ. ನೆಕ್ಸ್ಟು ನಂಗೆ ಅಷ್ಟು ಸ್ವೀಟ್ ಇಷ್ಟ ಆಗೋಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಗೋಲಿಗೆ ಹೋದ್ವಿ. ಅಲ್ಲಿ ವಡಾಪಾವ್ ಮತ್ತು ವೆಜ್ ರೋಲ್ಗಳನ್ನ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.